ಸರ್, ಮುಂದಿನ ಪ್ರಶ್ನೆ, ಆಯುರ್ವೇದದಲ್ಲಿ ಈಗ ನೋಡ್ತಾ ಹೋದಾಗ ರಿಸರ್ಚ್ ಅನ್ನೋದು ಹೇಗಾಗ್ಬಿಟ್ಟಿದೆ ಅಂದ್ರೆ ಒಂದು ಪ್ರೋಟೋಕಾಲ್ ಅನ್ನ ಡೆವಲಪ್ ಮಾಡೋದು ಅಥವಾ ಒಂದು ಯಾವುದೋ ಒಂದು ಇದನ್ನೇ ಥೆರಪಿ ಆಗಿರ್ಬೋದು, ಒಂದು ಔಷಧ ಆಗಿರ್ಬೋದು, ಅದನ್ನ ಸ್ಟ್ಯಾಂಡರ್ಡೈಸ್ ಮಾಡೋದು ಆಗ್ಬಿಟ್ಟಿದೆ. ಸೊ ಈ ಕಲ್ಚರ್ ಆಯುರ್ವೇದ ಸಿದ್ಧಾಂತಗಳಿಗೆ ಎಷ್ಟು ಸೂಕ್ತ ಅಂದ್ರೆ ಆಯುರ್ವೇದನೇ ಹೇಳುವಂಥದ್ದು ಪುರುಷಂ ವೀಕ್ಷ್ಯ ಪ್ರತಿ ಅಂತದನ್ನು ನಾವು ಈಗ ನೋಡ್ತಾ ಬೇರೆ ಬೇರೆ ಆಯಾಮಗಳನ್ನ ನೋಡ್ತಾ ಹೋಗ್ಬೇಕು ಅಂತ. ಸೊ ಈ ಜನರಲೈಸ್ ಮಾಡುವಂಥದ್ದು, ಸ್ಟ್ಯಾಂಡರ್ಡೈಸ್ ಮಾಡುವಂಥದ್ದು, ಪ್ರೋಟೋಕಾಲ್ ಡೆವಲಪ್ ಮಾಡುವಂಥದ್ದು, ಇದಕ್ಕೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ರಿಸರ್ಚ್ದು ಸಂಶೋಧನೆ ಒಂದು ಉದ್ದೇಶ ಎಲ್ಲವನ್ನ ಸುಲಭವಾಗಿ ಮಾಡಿಕೊಡೋದು. ಚಿಕಿತ್ಸೆ ಇದ್ದರೆ ಚಿಕಿತ್ಸೆಯನ್ನು ಎಷ್ಟು ಸಾಧ್ಯನೋ ಅಷ್ಟು ಸುಲಭವಾಗಿ, ಈಸಿಯಾಗಿ, ಲೆಸ್ ಇಕನಾಮಿಕ್, ಆಮೇಲೆ ಕಮ್ಮಿ ಟೈಮಲ್ಲಿ ಜಾಸ್ತಿ ಔಟ್ಕಮ್ ಬರುವಂತಹ ಈ ಒಂದಷ್ಟು ಏನು ಟು ರೆಡ್ಯೂಸ್ ಟೈಮ್, ಮನಿ, ಎನರ್ಜಿ, 3 ವಿಷಯ ಇದೆ. ಟೈಮ್ ಕಮ್ಮಿ ಆಗಬೇಕು, ಮನಿ ಕಮ್ಮಿ ಆಗಬಾರ್ದು, ಎನರ್ಜಿ. ಈ 3 ದೃಷ್ಟಿಯಿಂದ ನಾವು ಸಂಶೋಧನೆ ಮಾಡ್ತಾ ಇದ್ದೀವಿ. ಈ ಸಂಶೋಧನೆ ಮಾಡುವಾಗ ನೀವಾಗಲೇ ಹೇಳ್ದಂಗೆ ಇದು ಪ್ರೋಟೋಕಾಲು, ಸ್ಟ್ಯಾಂಡರ್ಡೈಸೇಷನ್ನು, ಸರಿ, ಸ್ಟ್ಯಾಂಡರ್ಡೈಸೇಷನ್ ಬೇಕಾಗತ್ತೆ. ಯಾಕೆಂದರೆ ನಮ್ಮ ಸಂಹಿತೆಗಳಲ್ಲಿ ಬೇರೆ ಬೇರೆ ರೆಫರೆನ್ಸಸ್ ಇದೆ. ಲಿಟ್ರೇಚರ್ ಹಳೆಯದು, ಲಿಟ್ರೇಚರ್ ಬರೆದ ಟೈಮಲ್ಲಿ ಕೆಲವೊಂದು ದ್ರವ್ಯಗಳಿತ್ತು, ಈಗ ಕೆಲವೊಂದು ದ್ರವ್ಯಗಳಿಲ್ಲ. ಅದಕ್ಕೆ ನಾನು ಪ್ರತಿನಿಧಿ ದ್ರವ್ಯ ಬಳಸಬೇಕಾ ಬೇಡವಾ, ಬೇಕು ಅಂತಂದರೆ ಯಾವ ಪ್ರತಿನಿಧಿ ದ್ರವ್ಯವನ್ನು ಬಳಸಬೇಕು, ಈ ಪ್ರತಿನಿಧಿ ದ್ರವ್ಯ ಬಳಸಬೇಕು ಅಂತಂದರೆ ನಾನು ಮತ್ತೆ ಸಂಶೋಧನೆ ಮಾಡಬೇಕು. ಹಾಗಾಗಿ ಸ್ಟ್ಯಾಂಡರ್ಡೈಸೇಷನ್ನು ತಕ್ಕಮಟ್ಟಿಗೆ ಬೇಕಾಗತ್ತೆ. ನಿಮಗೆ ಸುಮ್ಮನೆ ಉದಾಹರಣೆ ಹೇಳಬೇಕಾದ್ರೆ ಚವನಪ್ರಾಶ ಎಲ್ಲರಿಗೂ ಗೊತ್ತಿರೋ ವಿಚಾರ. ನಮಗೆ 3-4 ರೆಫರೆನ್ಸ್ ಬರ್ತವೆ. ಯಾವ ಚವನಪ್ರಾಶವನ್ನು ನಾನು ಬಳಸಬೇಕು, ಕೆಲವೊಮ್ಮೆ ದ್ರವ್ಯ ಸಿಗಲ್ಲ. ಹಾಗಾಗಿ ಒಂದು ಸ್ಟ್ಯಾಂಡರ್ಡೈಸೇಷನ್ ಮಾಡಿದರೆ ಅದು ನಮ್ಮ ಪ್ರಾಕ್ಟೀಷನರ್ಸ್ಗೆ ಒಳ್ಳೆಯದು. ಹಾಗಾಗಿ ಸ್ಟ್ಯಾಂಡರ್ಡೈಸೇಷನ್ ಔಚಿತ್ಯ ಖಂಡಿತವಾಗಿಯೂ ಇದೆ. ಇನ್ನು ಪ್ರೋಟೋಕಾಲ್, ಕ್ಲಿನಿಕಲ್ ಪ್ರೋಟೋಕಾಲ್ ಅಂತಂದರೆ ನೀವು ಪುರುಷಂ ವೀಕ್ಷ ಖಂಡಿತವಾಗಿಯೂ ಒಳ್ಳೆಯ ಸಿದ್ಧಾಂತ. ಬಟ್ ಏನಾಗುತ್ತೆ, ಒಂದು ಚಿಕಿತ್ಸಾ ಸೂತ್ರದಲ್ಲಿರುವಂತಹ ವಿಚಾರಗಳನ್ನು ನಾವು ಪೇಷಂಟ್ ಎದುರಿಗೆ ಪ್ರಯೋಗ ಮಾಡುವಾಗ ನಾವು ಏನೆಲ್ಲ ಸ್ಟೆಪ್ ಫಾರ್ವರ್ಡ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಆ ಸ್ಟೆಪ್ಸನ್ನು ನಾವು ಸಿಂಪಲ್ ಆಗಿ ಪ್ರೋಟೋಕಾಲ್ ಸ್ವರೂಪದಲ್ಲಿ ತಂದರೆ ಮುಂದೆ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಎಲ್ಲವೂ ಒಂದೇ ದೃಷ್ಟಿಯಿಂದ ಇರೋದ್ರಿಂದ, ಎಲ್ಲವೂ ಆಪ್ಟಿಮೈಸಿಂಗ್ ದಿ ಸೈನ್ಸ್, ಶಾಸ್ತ್ರದ ಸಿದ್ಧಾಂತಗಳಿಗೆ ಧಕ್ಕೆ ಬರದ ಹಾಗೆ ನಾನು ನಾವೀನ್ಯತೆಯನ್ನು ತಂದುಕೊಳ್ತಾ ನನ್ನ ಕ್ಲಿನಿಕಲ್ ಪ್ರಾಕ್ಟೀಸ್ನಲ್ಲಿ ಪ್ರೋಟೋಕಾಲ್ ಡೆವಲಪ್ಮೆಂಟ್ ಮಾಡಿದರೆ ಅದು ಖಂಡಿತವಾಗಿ ಒಳ್ಳೆಯದು. ನಿಮಗೆ ಬಹಳ ಸುಲಭವಾಗಿ ಹೇಳಬೇಕಾದ್ರೆ, ಈಗ ನಾವು ಚರಕ ಸಂಹಿತೆ ಓದ್ತೀವಿ. ಚರಕ ಸಂಹಿತೆಯಲ್ಲಿ ಅವರು ಸಿಂಪ್ಲಿಫೈ ಮಾಡಿ ಕೊಟ್ಟಿದ್ದಾರೆ. ಆ ಸಿಂಪ್ಲಿಫೈ ಮಾಡಿ ಕೊಟ್ಟಿರೋದ್ರಿಂದನೇ, ಫಾರ್ ಎಕ್ಸಾಂಪಲ್, ಲಂಘನಂ ಸ್ವೇದನಂ ಕಾಲು, ಜ್ವರ ಚಿಕಿತ್ಸೆ ಇದು. ಲಂಘನ ಮಾಡಬೇಕು, ಪ್ರಶ್ನೆ ಬರುತ್ತೆ ಎಷ್ಟು ಹೊತ್ತಿನ ತನ, ಅದಕ್ಕೆ ಒಂದು ಪ್ರೋಟೋಕಾಲ್ ಇದ್ರೆ ಸುಲಭ. ಲಂಘನ ಎಷ್ಟು ಹೊತ್ತು, ಲಂಘನ ಆದಮೇಲೆ ಸ್ವೇದನ ತಂತಾನೆ ಆಗುತ್ತೆ. ಸ್ವೇದ ಬಂದರೆ ಜ್ವರ ಹೋಯ್ತು ಅಂತ ಗೊತ್ತಿದೆ ನಮಗೆ, ಬೆವರು ಬಂದರೆ ಜ್ವರ ಹೋಯ್ತು. ಸೊ ಲಂಘನ ಎಷ್ಟು ಮಾಡಿದರೆ ಸ್ವೇದ ಬರುತ್ತೆ. ಈ ಥರ ಕ್ಲಿಯರ್ ಕಟ್ ಪ್ರೋಟೋಕಾಲ್ ಬಂದರೆ ನಮ್ಮ ಆವ್ರೇಜ್ ಜಸ್ಟ್ ಪಾಸ್ಟ್ ಸುಮ್ಮನೆ ಒಂದು BMS ವಿದ್ಯಾರ್ಥಿ ಏನಿದೆ ಅಲ್ಲ, ಅವನು ತನ್ನ ಪ್ರೈಮರಿ ಹೆಲ್ತ್ ಕೇರ್ ಕೊಡುವ ನಿಟ್ಟಿನಲ್ಲಿ ಸುಲಭವಾಗಿ ತನ್ನ ಪ್ರಾಕ್ಟೀಸನ್ನು ಮಾಡ್ಕೊಂಡು ಹೋಗ್ತಾನೆ. ಆ ದೃಷ್ಟಿಯಲ್ಲಿ ನಮ್ಮ ಸಂಶೋಧನೆನೂ ಬೆಳಿಬೇಕು. ಸಂಶೋಧನೆ ತಕ್ಕಮಟ್ಟಿಗೆ ಅಂದರೆ ಮಾಡರ್ನ್ ಮೆಡಿಕಲ್ ಸೈನ್ಸ್ ನೋಡಿದರೆ ಅಷ್ಟೊಂದೇನು ಬೆಳೆದಿಲ್ಲ. ಅದಕ್ಕೆ ಕಾರಣಾಂತರಗಳಿದೆ. ಅದು ಸ್ವತಂತ್ರ ಸಿಕ್ಕು ಆದಮೇಲೆ ಅದರದ್ದು ಭವಿಷ್ಯ ಕಾಣ್ತಾ ಇರೋದು. ಹಾಗಾಗಿ ಚಾಲೆಂಜಸ್ ಜಾಸ್ತಿ ಇದೆ. ಬಟ್ ಖಂಡಿತವಾಗಿಯೂ ಇವೆಲ್ಲ ಮಾಡಲೇಬೇಕಾದಂತಹ ವಿಚಾರ. ಸೊ ಅಲ್ಲಿ ಇಲ್ಲಿ ತಕ್ಕಮಟ್ಟಿಗೆ ಆಗ್ತಾ ಇದೆ. ಬಟ್ ಇನ್ನೂ ಸ್ಪೀಡು ಜಾಸ್ತಿ ಆಗಬೇಕು, ಕ್ವಾಂಟಮ್ ಜಾಸ್ತಿ ಆಗಬೇಕು ಅನ್ನೋ ವಿಚಾರ. ನಿಜವಾಗ್ಲೂ ಈ ಪ್ರೋಟೋಕಾಲ್ ಅಥವಾ ಸ್ಟ್ಯಾಂಡರ್ಡೈಸೇಷನ್ ಇದೆಲ್ಲದರ ಔಚಿತ್ಯ ಇದೆ. ಕಾರಣ ಏನು ಅಂದರೆ, ಈ ಪ್ರಾಕ್ಟೀಸ್ ಅನ್ನು ಮಾಡುವಂತಹ ಕ್ಲಿನಿಷಿಯನ್ಸ್ ಆಗಿರ್ತೀವಿ, ಆದ ವಿದ್ಯಾರ್ಥಿಗಳಾಗಿರಲಿ, ಅವರ ಟೈಮ್, ಮನಿ ಮತ್ತು ಎನರ್ಜಿಯನ್ನು ಸೇವ್ ಮಾಡ್ಕೊಳ್ಳೋದಕ್ಕೆ ಈ ಥರದೊಂದಷ್ಟು ಬೆಳವಣಿಗೆಗಳು ಬೇಕಾಗತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ ಆಗುತ್ತೆ ಸರ್. ಮುಂದಿನ ಪ್ರಶ್ನೆ ಏನು ಅಂದರೆ, ಈಗ ಅಲೋಪತಿಯಲ್ಲಾಗಲಿ ಅಥವಾ ಒಂದು ಆಧುನಿಕ ವಿಜ್ಞಾನದಲ್ಲಿ ಒಂದು ಔಷಧದ ಒಂದು ಲೀಡಿಂಗ್ ಡ್ರಗ್ ಅನ್ನು ಇಟ್ಕೊಂಡು, ಒಂದು ಲೀಡಿಂಗ್ ಮಾಲಿಕ್ಯೂಲ್ ಅನ್ನು ಇಟ್ಕೊಂಡು ರಿಸರ್ಚ್ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್, ಸರ್ಪಗಂಧದಲ್ಲಿ ಸರ್ಪೆಂಟೈನ್ ಆಗಿರ್ಬೋದು, ವಿತಾನಿಯ ಸಾಮ್ನಿಫೆರಾ, ಅಶ್ವಗಂಧದಲ್ಲಿ ವಿತಾನಿಯ, ಆ ಥರದೊಂದು ಕಂಟೆಂಟ್ ಅನ್ನು ಇಟ್ಕೊಂಡು ಆ ಮಾಲಿಕ್ಯೂಲ್ ಯಾವ ರೋಗಕ್ಕೆ ಬಳಕೆಯಾಗುತ್ತೆ ಅನ್ನೋದು. ಆದರೆ ನಾವು ಆಯುರ್ವೇದದಲ್ಲಿ ನಾವು ಔಷಧಿಗಳಾಗಿರಲಿ, ಥೆರಪಿ ಆಗಿರಲಿ, ಅದು ಅಪ್ರೋಚೇ ಬೇರೆ. ಒಂದು ಓಲ್ಡ್ ಡ್ರಗ್ ಅನ್ನ ಕಾನ್ಸೆಪ್ಟ್ ಆಗಿರಲಿ ಅಥವಾ ಹೋಲಿಸ್ಟಿಕ್ ಆಗಿ ದ್ರವ್ಯಗಳನ್ನು ನಾವು ಬಳಸುವಂಥದ್ದನ್ನು ನಾವು ಕಾಣ್ತೀವಿ. ಸೊ ಈ ವಿಚಾರವಾಗಿ ಎಷ್ಟರ ಮಟ್ಟಿಗೆ ಇದನ್ನು ನೀವು ಎಕ್ಸ್ಪ್ಲೇನ್ ಮಾಡ್ಬೋದು ಸರ್? ಈಗ ಸಂಶೋಧನೆ ಒಂದಾದರೆ
ಸಂಶೋಧನೆ ಯಾವ ಸೈನ್ಸಿಂದ ಮಾಡ್ತಾ ಇದ್ದೀವಿ ಅನ್ನೋದು ಇನ್ನೊಂದಾಗುತ್ತೆ. ಸಂಶೋಧನೆಗೆ ಇರುವಂತಹ ಮೆಥಡ್ಗಳು ಸೇಮ್ ಇದೆ. ನೀವು ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಮಾಡಿದರೆ ಸಂಶೋಧನೆ ಅದೇ ಮೆಥಡ್ ಇದೆ, ಇಂಜಿನಿಯರಿಂಗ್ ಮಾಡಿದ್ರು ಅದೇ ಇದೆ, ಎಕನಾಮಿಕ್ಸ್ ಮಾಡಿದ್ರು ಅದೇ ಇದೆ. ಹಾಗಾಗಿ ಆಯುರ್ವೇದದಲ್ಲಿ ಅದು ಬೇಡ ಅನ್ನೋದು ಅಷ್ಟೊಂದು ಯುಕ್ತಿಯುಕ್ತ ಅಲ್ಲ. ಹಾಗಾಗಿ ಆ ಸೈನ್ಸ್ ರಿಸರ್ಚ್ ಮೆಥಡ್ ಏನಿದೆ ಟ್ರಾನ್ಸ್ಪರೆಂಟ್ ಇದೆ. ಹ್ಯೂಮನ್ ಎರರ್ ಕಮ್ಮಿ ಆಗಬೇಕು, ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ನಾನು ಟ್ರಾನ್ಸ್ಪರೆಂಟ್ ಆಗಿ ರಿಸರ್ಚ್ ಮಾಡಬೇಕು, ಏನು ಕಂಡು ಬಂದಿರತ್ತೆ ಅದನ್ನೇ ಅನೌನ್ಸ್ ಮಾಡಬೇಕು. ಇಷ್ಟೇ ಸಂಶೋಧನೆ ರಿಸರ್ಚ್ ಮೆಥಡ್ ಹೇಳೋದು. ಇದನ್ನ ನಾವು ನೀವು ಹೇಳಿದ ಹಾಗೆ ನಮ್ಮ ಸಿದ್ಧಾಂತಗಳಿಗೆ ಉಪಯುಕ್ತ ಹೇಗೆ ಮಾಡಬೇಕು. ಸೊ ಹಾಗಾಗಿ ನೀವು ಒಂದು ಶಬ್ದ ಕೇಳಿರ್ಬೋದು, ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ. ನಾನು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ, ನನಗೆ ಎವಿಡೆನ್ಸ್ ಸಿಕ್ಕರೆ ನಾನು ಅದನ್ನು ಪ್ರಾಕ್ಟೀಸ್ ಮಾಡ್ತೀನಿ. ಹಾಗಾಗಿ ನಮ್ಮ ಹತ್ರ ಎವಿಡೆನ್ಸ್ ಇದೆ, ಎವಿಡೆನ್ಸ್ ಪಿರಮಿಡ್ ಇದೆ. ಅದೆಲ್ಲ ಒಂದಾದರೆ ನನಗೆ ಬೇಕಾಗಿರೋದು ಆಯುರ್ವೇದ ಬೇಸ್ಡ್ ಎವಿಡೆನ್ಸ್. ನಾನು ಆಯುರ್ವೇದ ಬೇಸ್ಡ್ ಎವಿಡೆನ್ಸ್ ಅಂದರೆ ನಾನು ಒಂದು ಪ್ರಮೇಹ ಅಂತ ಒಂದು ಮಧುಮೇಹ ರೋಗಿನ ನೋಡ್ತೇನೆ. ನಾನು ಮಧುಮೇಹ ರೋಗಿನ ನಾನು ಆಯುರ್ವೇದ ಶಾಸ್ತ್ರದ ಪೂರ್ವಕ ಅದನ್ನ ರೋಗ ನಿರ್ಧಾರಣೆ ಮಾಡ್ತೀನಿ, ಆಯುರ್ವೇದ ಶಾಸ್ತ್ರದ ಪೂರ್ವಕ ಅದಕ್ಕೆ ಚಿಕಿತ್ಸೆ ಕೊಡ್ತೀನಿ, ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರುವಂತಹ ವಿಚಾರಗಳ ಮೂಲಕ ಆ ರೋಗ ಗುಣ ಆಗಿದೆ ಅನ್ನೋದು ನೋಡ್ತಾ ಇದ್ದೀನಿ. ಇದನ್ನ ನೋಡಕ್ಕೆ ಮಾಡರ್ನ್ ರಿಸರ್ಚ್ ಮೆಥಡ್ ಖಂಡಿತ ಅಡ್ಡ ಅಲ್ಲ. ಹಾಗಾಗಿ ನಾನು ನೋಡ್ಬೇಕಷ್ಟೇ. ಈಗ ಫಾರ್ ಎಕ್ಸಾಂಪಲ್, ನಾನು ಆಗಲೇ ಇದೇ ಮಧುಮೇಹ ಅಂತ ಹೇಳಿದಾಗ ನಾನು ಬರೀ HbA1c ನೋಡಿದ್ರೆ ಆಗತ್ತಾ, ಅಥವಾ ನಾನು ಬರೀ ರ್ಯಾಂಡಮ್ ಬ್ಲಡ್ ಶುಗರ್, ಫಾಸ್ಟಿಂಗ್ ಬ್ಲಡ್ ಶುಗರ್ ನೋಡಿದ್ರೆ ಆಗತ್ತಾ? ಬೇಡ. ನನ್ನ ಹತ್ರ ಲಕ್ಷಣಗಳಿದೆ, ಆ ಲಕ್ಷಣಗಳನ್ನ ನೋಡಬೇಕು. ಇನ್ನೂ ಒಂದು ಮಹತ್ವವಾದಂತಹ ವಿಚಾರ ಅಂತಂದ್ರೆ, ನಮ್ಮಲ್ಲಿ ಪ್ರತಿ ಒಂದು ರೋಗಕ್ಕೆ ರೋಗ ಮುಕ್ತವಾದ ಮೇಲೆ ಆರೋಗ್ಯ ಲಕ್ಷಣಗಳಿದೆ. ಆರೋಗ್ಯ ಲಕ್ಷಣಗಳು ಉಂಟಾಯ್ತೋ ಇಲ್ವೋ ಅನ್ನೋದು ನೋಡ್ಬೇಕು ನಾನು. ಆರೋಗ್ಯ ಲಕ್ಷಣಗಳು ಉಂಟಾದ್ರೆ ನಂದು ಅಲ್ಲಿ ಎಂಡ್ ಆಯ್ತು ಅಂತ. ಹಾಗಾಗಿ ನಾನು ಏನ್ ನೋಡ್ತೀನಿ ನಾನು ಹೇಳ್ತೀನಿ. ಐ ವಿಲ್ ಡಿಸೈಡ್ ವಾಟ್ ಐ ಆಮ್ ಗಿವಿಂಗ್, ಐ ವಿಲ್ ಡಿಸೈಡ್ ವಾಟ್ ಐ ಆಮ್ ಸೀಯಿಂಗ್, ಐ ವಿಲ್ ಡಿಸೈಡ್. ಹಾಗಾಗಿ ಸಂಶೋಧನೆ ಮೆಥಡ್ಸ್ಗಳನ್ನು ನಮ್ಮ ಶಾಸ್ತ್ರಕ್ಕೆ ಅನುಗುಣ ಮಾಡುವಂತಹ ಕೆಲಸ ನಮ್ಮದೇ. ಅದು ಕಷ್ಟ ಇರಬಹುದು, ಆದರೆ ಅಸಾಧ್ಯ ಅಂತೂ ಅಲ್ಲ. ಹಾಗಾಗಿ ರಸಪಂಚಕಗಳ ಯಾವುದೋ ಒಂದು ಹೊಸ ದ್ರವ್ಯಗಳ ರಸ ನಿರ್ಧರಣೆನೂ ಮಾಡ್ಬೋದು, ವೀರ್ಯ ನಿರ್ಧರಣೆನೂ ಮಾಡ್ಬೋದು, ಖಂಡಿತವಾಗಿಯೂ ಸಾಧ್ಯ. ಅದೇ ರೀತಿ ನನಗೆ ಯಾವುದೋ ಒಂದು ಹೊಸ ರೋಗ ಬಂದಿದೆ, ಅದಕ್ಕೆ ಒಂದು ನಿಧಾನ ಪಂಚಕ ಹಾಕ್ಬೇಕು. ನಾನು ಒಂದು ADHD ಡಿಸೀಸ್ ಇದೆ ಅಥವಾ ಮಲ್ಟಿಪಲ್ ಸ್ಕ್ಲೆರೋಸಿಸ್ ಇದೆ, ನಾನು ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ತುಂಬ ಲಿಟ್ರೇಚರ್ ಸಿಗುತ್ತೆ. ಇದಕ್ಕೆ ನಿಧಾನ ಏನು, ಪೂರ್ವರೂಪ ಏನು, ರೂಪ ಏನು, ಉಪಶಯ ಏನು, ಸಂಪ್ರಾಪ್ತಿ ಏನು, ಇದೆಲ್ಲ ನಾನು ಮಾಡಬೇಕಾದಂತಹ ಕೆಲಸ. ಇದೆಲ್ಲ ಕೆಲಸ ಮಾಡೋಕ್ಕೆ ಖಂಡಿತವಾಗಿಯೂ ಮಾಡರ್ನ್ ಮೆಡಿಕಲ್ ರಿಸರ್ಚ್ ಮೆಥಡ್ಸು ಖಂಡಿತವಾಗಿಯೂ ಯೂಸ್ಫುಲ್ ಆಗುತ್ತೆ. ಅದನ್ನು ಬೇಸ್ ಇಟ್ಕೊಂಡು ನಾನು ಕ್ಲಿನಿಕಲ್ ಎಂಡ್ ಪಾಯಿಂಟ್ ಏನು, ನನ್ನ ಒಬ್ಜೆಕ್ಟಿವ್ ಏನು, ನನ್ನ ಮೆಥಡ್ಸ್ ಏನು, ನಾನು ಡಿಸೈಡ್ ಮಾಡಬೇಕಾಗತ್ತೆ. ಹಾಗಾಗಿ ಅದೆಲ್ಲನೂ ಓಪನ್ ಮೈಂಡ್ ಆಗಿ ಸ್ವೀಕರಿಸಿ ನಮ್ಮ ಶಾಸ್ತ್ರವನ್ನು ಮುನ್ನಡೆಸುವುದು ನಮ್ಮದೇ ಜವಾಬ್ದಾರಿ. ಎಕ್ಸಾಕ್ಟ್ಲಿ ಸರ್. ಅಂದ್ರೆ ನಾವು ಇದು ಅಸಾಧ್ಯ ಅಂತ ಅನ್ಕೊಂಡಿದ್ವಿ. ಅಂದ್ರೆ ಪ್ಯಾರಾಮೀಟರ್ಸ್ ಬರೀ ಮಾಡರ್ನ್ ಆಬ್ಜೆಕ್ಟಿವ್ಸ್ ಅದೇ ಸ್ಟಡಿ ಮೆಟೀರಿಯಲ್ನ ಅದೇ ಮೆಥಡಾಲಜಿಗಳನ್ನ ಬಳಸ್ಕೊಂಡೇ ಮಾಡ್ಬೇಕಾ ಅನ್ನೋದು ಒಂದು ಸಂಶಯ ಇತ್ತು. ಅದು ನೀವು ಹೇಳಿದ್ರೆ ಅದು ಅಸಾಧ್ಯ ಅಲ್ಲ. ನಮ್ಮದೇ ಶಾಸ್ತ್ರಗಳಲ್ಲಿರುವಂತಹ ಪ್ಯಾರಾಮೀಟರ್ಸ್ಗಳನ್ನೇ ನಾವು ಸೈಂಟಿಫಿಕ್ ಮೆಥಡಾಲಜಿಗೆ ಬಳಸ್ಕೊಂಡು ಮಾಡ್ತಾ ಹೋದ್ರೆ ಸಾಧ್ಯತೆ ಇದೆ ಅನ್ನೋದನ್ನ ತಿಳ್ಕೊಂಡ್ವಿ ಸರ್.